ಮದುವೆ ಮನೆಯಲ್ಲಿ ಬಿಎಸ್ವೈ ಈಶ್ವರಪ್ಪ ಒಂದಾಗಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಬಿಎಸ್ವೈ ಮತ್ತು ಈಶ್ವರಪ್ಪ ಇಬ್ಬರು ಕೂಡ ಒಟ್ಟಾಗಿ ಕಾಣಿಸಿಕೊಂಡಿರುವಂಥದ್ದು ಬಹಳ ಕುತೂಹಲವನ್ನು ಹುಟ್ಟುಹಾಕಿದೆ. ಯಾಕಂದ್ರೆ ಮಾಧ್ಯಮಗಳ ಮುಂದೆ ಬಂದಾಗ ರಾಜಕೀಯದಲ್ಲಿ ಇಬ್ಬರು ಕೂಡ ಹಾವು ಮುಂಗುಸೆ ತರ ಆಡ್ತಾ ಇದ್ರು. ಆದ್ರೆ ಇದೀಗ ಸಂಸದ ರಾಘವೇಂದ್ರ ಮಗನ ಆರತಕ್ಷತೆ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಆಗಮಿಸಿದ್ದಾರೆ. ಆದರೆ ಅದೇ ಈಶ್ವರಪ್ಪ ಅವರನ್ನ ಮಾಜಿ ಸಿಎಂ ಬಿಎಸ್ವೈ ಸ್ವಾಗತ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬೆನ್ನು ತಟ್ಟಿ ಮಾತನಾಡಿಸಿದ್ದಾರೆ ಈಶ್ವರಪ್ಪ. ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದು ಈಶ್ವರಪ್ಪ. ಯಡಿಯೂರಪ್ಪ ಹಾಗೂ ಕುಟುಂಬದ ವಿರುದ್ಧ ತೊಡೆ ತಟ್ಟಿ ನಿಂತಿದ್ರು ಈಶ್ವರಪ್ಪ. ಎಲ್ಲ ಮರೆತು ಇದೀಗ ಮದುವೆ ಮನೆಯಲ್ಲಿ ಆತ್ಮೀಯತೆಯಿಂದ ಮಾತನಾಡಿದ್ದಾರೆ ಎರಡು ಕುಟುಂಬದವರು. ಹೀಗಾಗಿ ಈ ಒಂದು ವಿಚಾರ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಎಲ್ಲವನ್ನ ಮರೆತು ಮದುವೆ ಮನೆಯಲ್ಲಿ ಆತ್ಮೀಯತೆಯಿಂದ ಮಾತನಾಡಿರುವಂತಹ ಎರಡು ಕುಟುಂಬ. ಮದುವೆ ಮನೆಯಲ್ಲಿ ಬಿಎಸ್ವೈ ಈಶ್ವರಪ್ಪ ಇಬ್ರು ಕೂಡ ಒಂದಾಗಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಹೆಗಲ ಮೇಲೆ ಒಬ್ರು ಕೈ ಹಾಕೊಂಡು ಬಹಳ ಆತ್ಮೀಯತೆಯಿಂದ ಮಾತನಾಡಿಸ್ತಿದ್ದಾರೆ. ಅಂದ್ರೆ ರಾಜಕೀಯವಾಗಿ ಅವರು ಶತ್ರುಗಳು ಅಷ್ಟೇ ಹೊರತು ವೈಯಕ್ತಿಕವಾಗಿ ಅವರು ಶತ್ರುಗಳಲ್ಲ ಅನ್ನುವಂಥದ್ದನ್ನ ನಾವು ಈ ಒಂದು ದೃಶ್ಯಗಳನ್ನು ನೋಡಿ ಅರ್ಥ ಮಾಡ್ಕೊಳ್ಬೇಕು. ರಾಜಕೀಯದಲ್ಲಿ ಸಾವಿರ ಇರುತ್ತೆ, ಕೆಸರ ಚಾಟ ಇರುತ್ತೆ, ಎಲ್ಲೂ ಕೂಡ ಪಕ್ಷಕ್ಕೆ ಸಂಬಂಧಪಟ್ಟಂಥದ್ದು. ಆದರೆ ವೈಯಕ್ತಿಕವಾಗಿ ಅವ್ರಿಗೆ ಏನೂ ದ್ವೇಷ ಇಲ್ಲ ಅನ್ನುವಂಥದ್ದನ್ನ ಇಂಥ ಸಭೆ ಸಮಾರಂಭಗಳಲ್ಲಿ ಅವರು ಸೇರಿದಾಗ ಗೊತ್ತಾಗತ್ತೆ. ಹೀಗಾಗಿ ಇವರಿಬ್ಬರ ಭೇಟಿ ಬಹಳ ಅಚ್ಚರಿಯನ್ನ ಉಂಟು ಮಾಡಿದೆ. ಈಶ್ವರಪ್ಪ ಅವರನ್ನ ಬಹಳ ಪ್ರೀತಿಯಿಂದನೇ ಯಡಿಯೂರಪ್ಪ ಸ್ವಾಗತ ಮಾಡಿದ್ದಾರೆ. ಕಾರಣ ಅವರ ಮೊಮ್ಮಗನ ಮದುವೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಬೆನ್ನು ತಟ್ಟಿ ಮಾತನಾಡಿಸಿದ್ದಾರೆ ಈಶ್ವರಪ್ಪ. ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಯಡಿಯೂರಪ್ಪ ಕುಟುಂಬ ರಾಜಕಾರಣ ಮಾಡ್ತಾರೆ ಅಂತ ಹೇಳಿ ಅವರ ಮೇಲೆ ಸಾಕಷ್ಟು ಆರೋಪಗಳನ್ನು ಹೊರಿಸಿ ಕುಟುಂಬದ ವಿರುದ್ಧದ ತೊಡೆ ತಟ್ಟಿ ನಿಂತಿದ್ರು ಈಶ್ವರಪ್ಪ. ಆದರೆ ಈಗ ಎಲ್ಲವನ್ನ ಮರೆತು ಮದುವೆ ಮನೆಯಲ್ಲಿ ಆತ್ಮೀಯತೆಯಿಂದ ಮಾತನಾಡಿದ್ದಾರೆ ಎರಡೂ ಕುಟುಂಬದವರು. ಇದು ಈಗ ಕುತೂಹಲಕ್ಕೆ ಕಾರಣವಾಗಿದೆ.